ಅನ್ನೋದು ಈಗ ಅಲ್ಲಿ ಮನವರಿಕೆ ಆಗಿದೆ ಶಾರ್ ಅವರಿಗೆ ಮತ್ತು ಮೋದಿ ಅವರಿಗೆ. ಹೀಗಾಗಿ ಎಷ್ಟು ಜಿಗಿದಾಡಿದ್ರು ನಿಮ್ಗೆ ಗೊತ್ತದ ನಮ್ಮ ಯತ್ನಾಳರು ಯಾವ ರೀತಿಯಾಗಿ ಇವತ್ತು ಉರಿತಾ ಇದ್ದಾರೋ ಅಷ್ಟು ಜಿಗಿದಾಡಿದ್ರು ಅವ್ರನ್ನ ತೆಗೆದ್ರು ವಿನಃ ವಿಜೇಂದ್ರವ್ರನ್ನ ಮುಟ್ಟಲಿಲ್ಲ. ಇದೇನು ತೋರಿಸ್ತದ? ಹೋಗ್ರಿ, ಯತ್ನಾಳ್ ಅವ್ರು ಏನೋ ಚೀರಿದ್ರು, ಮಾಡಿದರು, ಒದರಾಡಿದ್ರು, ಬಾಯಿ ಬಂದಾಗ ಮಾತಾಡಿದರು, ಟೀಕೆ ಮಾಡಿದರು, ಟಿಪ್ಪಣಿ ಮಾಡಿದರು, ಅವ್ರನ್ನೇನೋ ಹೊರಗೆ ಹಾಕಿದ್ರು. ರೀ ಉಳಿದವ್ರು ಯಾರು ಇತ್ತವ್ರಿಗಿಲ್ಲ ಅಂತಲ್ಲ. ಯತ್ನಾಳ್ ಒಂದು ಅವಕಾಶ ಇತ್ತು, ಸಿದ್ದೇಶ್ವರ ಅವ್ರಿಗಿಂತಲೂ ಇನ್ನುಳಿದವ್ರಿಗಿಂತಲೂ ಒಂದು ಅವಕಾಶ ಇತ್ತು. ಬಾಯಿ ಮೇಲೆ ಹಿಡಿತ ಸಾಧಿಸಿದ್ರೆ ನಿಶ್ಚಿತವಾಗಿಯೂ ಈ ಅಧ್ಯಕ್ಷ ಸ್ಥಾನ ಸಿಗ್ತಿತ್ತೋ ಏನೋ. ಇವತ್ತು ಒಂದು ರೀತಿಯಿಂದ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಮೌನತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಆದರೆ ತಮ್ಮ ಕೆಲಸ ಬಿಟ್ಟಿಲ್ಲ. ಯಡಿಯೂರಪ್ಪ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಂಥವ್ರು ಎಲ್ಲರೂ ಹೆಚ್ಚು ಕಡಿಮೆ ಬುದ್ಧಿವಂತರಿದ್ದಾರೆ. ಆದರೆ ಮಾಸ್ ಲೀಡರ್ ಅಂತ ಕರಿತೀವಿ ನಾವು. ಮಾಸ್ ಲೀಡರ್ ಅಂದ್ರೆ ಜನರ ಇವ್ರ ಕಡೆ ಹೊಳೆ ನೋಡುವಂಥ ವ್ಯಕ್ತಿತ್ವ ಇರ್ಬೋದು. ಗೋಕಾಕದಲ್ಲೇ ನಮ್ಮ ರಮೇಶ್ ಅವರು ಒಳ್ಳೆಯ ಹೆಸರು ಪಡೆದಿರ್ಬೋದು, ಬೆಳಗಾವಿ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರು ಪಡೆದಿದ್ದಾರೆ. ಆದರೆ ಒಂದು ಯಡಿಯೂರಪ್ಪನವರ ಮಟ್ಟದ ದೊಡ್ಡ ವ್ಯಕ್ತಿತ್ವ ಅವ್ರದ್ದು ಹೌದಾ ಅಂತ ಪ್ರಶ್ನೆಗಳು ಇವತ್ತು ಪ್ರಶ್ನೆ ಉಳಿತಾವೆ. ಅದೇ ಕಾಲಕ್ಕೆ ಯತ್ನಾಳರು ಅಲ್ಲ. ಯತ್ನಾಳ್ ಬಿಜಾಪುರದಲ್ಲಿ ಆರಿಸಿ ಬರ್ತಾ ಇರ್ಬೋದು, ಇಲ್ಲಂತಲ್ಲ, ವಿಜಯಪುರದಲ್ಲ. ಆದರೆ ಅವರು ನಮ್ಮ ಯಡಿಯೂರಪ್ಪನವಷ್ಟು ಹೌದಪ್ಪ ಒಂದು 10, 20, 30, 40, 50 ಮಂದಿನ ಆರಿಸಿ ತೊಗೊಂಡ್ಬರ್ತಾರೆ.